ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಕೃಷ್ಣಾರೆಡ್ಡಿ ಇದೇ ತಿಂಗಳ 13ರಂದು ನೆಲಮಂಗಲದಲ್ಲಿ ಜನತಾ ಜಲಧಾರೆಯ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿರವರು ಹೇಳಿದರು. ತಾಲೂಕಿನ ಕಡಪ ರಸ್ತೆಯಲ್ಲಿ ಇರುವ ಜೆಕೆ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಉಗಮವಾಗಿರುವ ಜೀವನದಿಯ ನೀರು ಸರಿಯಾದ ಪ್ರಮಾಣದಲ್ಲಿ ಬಳಕೆಯಾಗದೇ ಇರುವುದರಿಂದ ನೀರಿನ ಅಭಾವ ಸೃಷ್ಟಿಯಾಗಿದೆ. ಇದರಿಂದ ನೀರಾವರಿಗೆ ಇನ್ನಷ್ಟು ತೊಂದರೆಯಾಗಿದೆ. ಹಾಗಾಗಿ ಜೀವನದಿಯನ್ನು ಉಳಿಸುವ ಸಲುವಾಗಿ ಜೆಡಿಎಸ್ ಸನ್ನಿದ್ಧವಾಗಿದೆ ಎಂದರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ರಾಜ್ಯದ ಜೀವನದಿಗಳಿಂದ ನೀರು ಪೋಲಾಗುತ್ತಿರುವ ಬಗ್ಗೆ ಮನಗಂಡು ನದಿಗಳನ್ನು ಉಳಿಸಿ ರೈತರು ಮಾತ್ರವಲ್ಲ ಎಲ್ಲ ಕಾರ್ಯಗಳಿಗೆ ಉಪಯೋಗವಾಗಲು ನದಿಗಳನ್ನು ಉಳಿಸಲು ಜನತಾ ಜಲಧಾರೆ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೆಸುತ್ತಿದ್ದಾರೆ. ನಮ್ಮ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮುಂದಿನ ಚುನಾವಣೆಯಲ್ಲಿ 5 ವರ್ಷ ಅವಧಿ ಆಡಳಿತ ನಡೆಸಲು ಜನರು ಅವಕಾಶ ನೀಡಿದರೆ ರಾಜ್ಯದ ಎಲ್ಲ ನದಿ ಹಾಗೂ ಉಪನದಿಗಳನ್ನು ಉಳಿಸಿ ಹಸಿರು ಕ್ರಾಂತಿ ಮಾಡಲಾಗುವುದು. ಇಲ್ಲವಾದರೆ ಜೆಡಿಎಸ್ ಪಕ್ಷವನ್ನೇ ವಿಸರ್ಜಿಸಲಾಗುವುದು ಎಂದು ಹೇಳಿದ್ದಾರೆ. ಅವರು ಮಾತಿಗೆ ತಪ್ಪುವುದಿಲ್ಲ. ಹಾಗಾಗಿ ಮುಂದಿನ ಅವಧಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಜನತೆ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ, ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ, ಸಂತೆಕಲ್ಲಹಳ್ಳಿ ಪ್ರಭಾಕರ್, ಮಹೇಶ್, ಜೆಡಿಎಸ್ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಉಪಾಧ್ಯಕ್ಷರಾದ ಜೆ.ಕೆ. ಜಮೀಲ್ ಪಾಷಾ, ಜಿ.ವಿ. ಮೂರ್ತಿ, ಟಿಪ್ಪುನಗರ ಆಕಲು ಸುಧಾಕರ್, ಚೋಡರೆಡ್ಡಿಪಾಳ್ಯ ಅಫ್ಸರ್ ಪಾಷಾ, ರಶೀದ್ ಸರ್ದಾರ್, ನಗರಸಭಾ ಸದಸ್ಯರಾದ ಹೌಸ್ ಪಾಷಾ, ಜೆಸಿಬಿ ನಟರಾಜ್, ಸಲೀಂ ಪಾಷಾ, ಸಿ.ಕೆ. ಶಬ್ಬೀರ್ ಪಾಷಾ, ಮಲ್ಲಿಕಾರ್ಜುನ್ ಗೌಡ, ಚಂದ್ರಾರೆಡ್ಡಿ, ಕೊತ್ತೂರು ಬಾಬು, ಸಂತೋಷ್, ಅಮರ್, ಅನಿಲ್ ಕುಮಾರ್, ಮಂಜು, ಸಿಆರ್ ಶ್ರೀನಾಥ್, ಮುನಾವರ್ ಪಾಷಾ, ಕೈವಾರ ಸುಬ್ಬಾರೆಡ್ಡಿ, ತಳಗವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಮುರಗಮಲ್ಲ ಅಮಾನುಲ್ಲಾ, ಚಂದ್ರು, ಶಾಂತಿನಗರ ಅಪ್ಪು, ಮುನಗಾನಹಳ್ಳಿ ಶ್ರೀನಿವಾಸ್, ಶೇಖ್ ಸಾದಿಕ್ ರಜ್ವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರು ಇದ್ದರು. ವರದಿ ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇರತಕ್ಕಂಥ ಕಾರ್ಯಕ್ರಮಗಳು ಇದು ಚೆನ್ನಾಗಿ ಆಗ್ಬೇಕು, ಯಾವುದೇ ರೀತಿಯ ಗಲಾಟೆಗಳು ಅಲ್ಲಿ ಆತಂಕಗಳು ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಜೆ.ಕೆ. ಆರ್ಮಿ ಎಲ್ಲ ತಂಡದವರು ಜಮಾಯಿಸಿ ಅಲ್ಲಿ ಅಂದ್ರೆ ಕಾರ್ಯಕ್ರಮ ನಡೆಸುವಂತದಕ್ಕೆ ಹೆಚ್ಚು ಒಂದು ಶಕ್ತಿಯನ್ನ ತುಂಬಿರ್ತಕ್ಕಂಥದ್ದಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಲ್ಲಿ ಬಂದು ಕಾರ್ಯಕ್ರಮವನ್ನ ಯಶಸ್ಸು ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನ ನಾನು ನಮ್ಮ ಜೆ.ಕೆ. ಆರ್ಮಿ ಅವ್ರಿಗೆ ಯಾರಿಗೂ ಹೇಳಿರ್ಲಿಲ್ಲ. ಆದ್ರೆ ಅವರು ಇವರೇನೋ ಒಂದು ವಾಟ್ಸ್ಆಪ್ ಕಳಿಸಿದ್ರು ಹಳ್ಳಿಗಳಿಂದ ಬರಬೇಕು ಅಂತ ಹೇಳಿ ಮಾಡಿದ್ದಕ್ಕೆ ನಮ್ಮ ಜೆ.ಕೆ. ಆರ್ಮಿಯಿಂದ ಕೂಡ ಇದಕ್ಕೆ ಪ್ರತ್ಯುತ್ತರವಾಗಿ ಅವರು ಕೂಡ ರೆಡಿ ಮಾಡಿಕೊಂಡು ಅವ್ರೇನು ಅಲ್ಲಿದ್ರು. ಆದ್ರೆ ಅಲ್ಲಿ ಆತಂಕಗಳು ಅಥವಾ ಬೇರೆ ಬೇರೆ ತರ ಅವಕಾಶ ಕೊಟ್ಟಿಲ್ಲ. ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚು ಬಂದೋಬಸ್ತ್ ಮಾಡ್ಕೊಂಡಿದ್ರು. ಒಳ್ಳೆ ಕಾರ್ಯಕ್ರಮ ಒಳ್ಳೆ ತರ ಆಗ್ಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ಮಾಡಿದ್ರು. ಕಾರ್ಯಕ್ರಮ ಬಹಳ ಸುಗಮವಾಗಿ ಕೂಡ ಆಯ್ತು. ಯಾವುದೇ ರೀತಿಯಾದಂತಹ ತೊಂದರೆಗಳು ಕೂಡ ಆಗಿಲ್ಲ. ಹಾಗಾಗಿ ವಾಲಂಟ್ರಿ ಆಗಿ ಆ ಕಾರ್ಯಕ್ರಮಕ್ಕೆ ಅವರವರೇ ಗ್ರೂಪ್ಗಳಲ್ಲಿ ಹಾಕೊಂಡು ಬಂದಿರ್ತಕ್ಕಂಥದ್ದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ಇವತ್ತು 32 ಜಿಲ್ಲೆಗಳಲ್ಲಿ ಕೂಡ ನಾವು ಇವತ್ತು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸುಮಾರು 22-23 ಪ್ರಮುಖ ನದಿಗಳಲ್ಲಿ ಇವತ್ತು ನೀರು ಸಂಗ್ರಹ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜೊತೆಗೆ ಇವರು ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಉಪನದಿಗಳಲ್ಲಿ ಕೂಡ ಒಂದು ನೀರನ್ನ ಸಂಗ್ರಹ ಮಾಡಿ ಇವತ್ತು ಪ್ರಮುಖವಾದಂತಹ ನದಿಗಳು ಕೃಷ್ಣಾ ನದಿ ಇರ್ಬೋದು, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಭೀಮಾ ಇರ್ಬೋದು, ಕಾರಂಜ ಇರ್ಬೋದು, ಮುಲ್ಲಮಾರಿ ಇರ್ಬೋದು, ಘಟಪ್ರಭಾ ಇರ್ಬೋದು, ಮಲಪ್ರಭಾ ಇರ್ಬೋದು, ಮಹದಾಯಿ ನದಿ ಇರ್ಬೋದು, ಇವತ್ತು ತುಂಗಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಅಘನಾಸಿನಿ ಇರ್ಬೋದು, ಕಾಳಿ ನದಿ ಇರ್ಬೋದು, ಇವೆಲ್ಲ ನದಿಗಳಲ್ಲಿ ಕೂಡ ಇವತ್ತು ಸಂಗ್ರಹ ಮಾಡಿ ಇವತ್ತು ನಮ್ಮಲ್ಲಿ ಕೂಡ ನಾವು ಗುಡ್ಡಳ್ಳಿ ಹತ್ರ ಬೆಳಗ್ಗೆ ಪ್ರಾರಂಭ ಮಾಡಿ 8:15 ನಾವು ಆ ಒಂದು ಮೈನ್ ಸರ್ಕಲ್ ಇದೆ. ನಾವು ಧರ್ಮಸ್ಥಳ ಕಡೆ ಹೋಗ್ತೀವಲ್ಲ, ಕುಣಿಗಲ್ ಕ್ರಾಸ್, ಆ ಕುಣಿಗಲ್ ಕ್ರಾಸ್ ಇಂದ ನಮ್ಮ ಈ ಸಮಾವೇಶ ನಡೀತಕ್ಕಂಥದ್ದು ತುಮಕೂರು ಕಡೆ. ಆ ಕುಣಿಗಲ್ ಕ್ರಾಸ್ ಇಂದ ತುಮಕೂರು ಕಡೆ 2 ಕಿಲೋಮೀಟರ್ ತುಮಕೂರು ಕಡೆ ಹೋದ್ರೆ ಬಲಭಾಗದಲ್ಲಿ ಬಹಳ ಒಂದು ದೊಡ್ಡ ಮೈದಾನದಲ್ಲಿ ಒಂದು ಗುರುತು ಮಾಡಿ ಸುಮಾರು 5-7 ಲಕ್ಷ ಜನ ಸೇರ್ಬೇಕು ಅಂತ ಹೇಳಿ ನಾವು ಇಲ್ಲಿಂದ ಕಳಿಸಿರ್ತಕ್ಕಂಥ ನೀರನ್ನ ಸಂಗ್ರಹ ಮಾಡಿ ನಾವು ಕಳಿಸಿರ್ತಕ್ಕಂಥ ಎಲ್ಲ ರಥಗಳು ಕೂಡ ಅಲ್ಲಿ ನಿಲ್ಸಿರ್ತಾರೆ. ಅಲ್ಲಿ ನಿಲ್ಸೋದಷ್ಟೇ ಅಲ್ಲ, ಅಲ್ಲಿ ಒಂದು ದೊಡ್ಡ ಒಂದು ಬಾಂಡ್ ಅಂದ್ರೆ ಆ ಬಾಂಡ್ ಅನ್ನ ನಿರ್ಮಾಣ ಮಾಡಿ ಇವತ್ತು
ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಿಂದ ಇವತ್ತು ಅಲ್ಲಿ ಏನು ಗಂಗಾ ಆರತಿ ಮಾಡ್ತಾರೆ, ಆ ಗಂಗಾ ಆರತಿ ಮಾಡ್ತಕ್ಕಂಥ ಪಂಡಿತರು 25 ಜನ ಪಂಡಿತರು ಬಂದು, ಯಾಕಂದ್ರೆ ಇದು ನಾವು ಸಾಯಂಕಾಲ ನಿಗದಿ ಮಾಡಿರ್ತಕ್ಕಂಥದ್ದು ಒಂದು